ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ ಯಾದಗಿರಿ ಜಿಲ್ಲೆಯಲ್ಲಿ ಈಗ ಪ್ರೊಸೆಸ್ ಸರ್ವರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಷನ್ ಏನಾಗಿರ್ಬೇಕು, ಏಜ್ ಎಷ್ಟಿರಬೇಕು, ಸ್ಯಾಲ್ರಿ ಎಷ್ಟಿದೆ, ಯಾವ ರೀತಿಯಾಗಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡ್ರಿ. ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗ್ರಿ. ಹಾಗೆ ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿರಿ. ಲೈಕ್ ಮಾಡಿದ್ರಾ? ಲೈಕ್ ಮಾಡಿ ಗುರು. ಲೈಕ್ ಮಾಡಿದ್ರಾ? ಬನ್ನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಯಾದಗಿರಿ ಡಿಸ್ಟಿಕ್ ಕೋರ್ಟಲ್ಲಿ ಪ್ರೊಸೆಸ್ ಸರ್ವರ್ ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ನೋಟಿಫಿಕೇಷನನ್ನು 9/3/2026 ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಪ್ರಾರಂಭದ ದಿನಾಂಕ ಬಂದು 13/3/2026 ಪ್ರಾರಂಭದ ದಿನಾಂಕ ಆಗಿರುತ್ತೆ. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು 12/4/2026 ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ, ಅದನ್ನು ಕಟ್ಟೋದಕ್ಕೆ ಕೊನೆಯ ದಿನಾಂಕ ಬಂದು 13/4/2026 ಕೊನೆಯ ದಿನಾಂಕ ಆಗಿರುತ್ತೆ. ಕೊನೆಯ ದಿನಾಂಕದವರೆಗೂ ಕೂಡ ಕಾಯಕ್ಕೆ ಹೋಗ್ಬಿಡ್ರಿ, ಆದಷ್ಟು ಮುಂಚಿತವಾಗಲೇ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಒಂದು ಸೆಟ್ಟನ್ನು ನಿಮ್ಮ ಜೊತೆಗೆ ಜೋಪಾನವಾಗಿ ಇಟ್ಕೊಳ್ರಿ. ಇನ್ನೊಂದು ಸೆಟ್ಟನ್ನು ವಾಟ್ಸಪ್ಪು, ಟೆಲಿಗ್ರಾಮು ಅಥವಾ ಇಮೇಲಲ್ಲಿ ಒಂದು ಸೆಟ್ PDF ಮಾಡಿ ಇಟ್ಕೊಂಡ್ಬಿಡಿ. ಆಮೇಲೆ ಕಳೆದೋಯ್ತು, ಎಲ್ಲೋ ಮಿಸ್ ಆಯಿತು, ಈ ರೀತಿಯಾದಂತಹ ರೀಸನನ್ನು ಕಮೆಂಟ್ ಮಾಡಬೇಡ್ರಿ. ಒಂದು ಸೆಟ್ಟನ್ನು ಇಮೇಲಲ್ಲಿ ಇಟ್ಕೊಂಡ್ಬಿಡ್ರಿ, ಓಕೆನಾ? ಇದು ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್, ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ವೆಬ್ಸೈಟ್ ಅಡ್ರೆಸ್ ಬಂದು https://yadgiri.districtcourts.government.in/notice-category/recruitments ಅಂತಂದೇಳಿ ನೀವೇನಾದರೂ ಗೂಗಲಲ್ಲಿ ಸರ್ಚ್ ಕೊಟ್ಟರೆ ಅಲ್ಲಿ ಮೇನ್ ಪೇಜು ಓಪನ್ ಆಗುತ್ತೆ. ಅಲ್ಲಿ ಅಪ್ಲೈ ಬಟನ್ ಕಾಣಿಸುತ್ತೆ, ನಿಧಾನಕ್ಕೆ ಅದನ್ನು ಕ್ಲಿಕ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನೀವೇನು ಮಾಡ್ತಾ ಹೋಗ್ಬೇಕು, ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತಾ ಹೋಗಬೇಕು. ಹುದ್ದೆಯ ಹೆಸರು ಬಂದು ಪ್ರೊಸೆಸ್ ಸರ್ವರು. ಒಟ್ಟು 9 ಹುದ್ದೆಗಳು ಖಾಲಿ ಇದ್ದಾವೆ. ಈ ಒಂದು ಹುದ್ದೆಗೆ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂತಂದರೆ 31,775 ರೂಪಾಯಿ ಇವರಿಗೆ ಬೇಸಿಕ್ ಪೇ ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ಇದರ ಜೊತೆಗೆ TA, DA, HRA ಅಂತಂದೇಳಿ ಅದರ್ ಅಲವೆನ್ಸಸ್ ಕೂಡ ನೀಡ್ತಾ ಹೋಗ್ತಾರೆ. ಒಟ್ಟು 38,000 ರೂಪಾಯಿವರೆಗೂ ಇವರಿಗೆ ಸ್ಯಾಲ್ರಿ ಪ್ರತಿ ತಿಂಗಳು ನೀಡ್ತಾ ಹೋಗ್ತಾರೆ. ಈ ಒಂದು ಹುದ್ದೆಗಳು ಹೈದರಾಬಾದ್ ಕರ್ನಾಟಕದವರಿಗೆ ಮಾತ್ರ ಮೀಸಲಿರುವಂಥದ್ದು. ನಾನ್ ಹೈದರಾಬಾದ್ ಕರ್ನಾಟಕದವರು ಯಾರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ, ಓನ್ಲಿ ಫಾರ್ ಹೈದರಾಬಾದ್ ಕ್ಯಾಂಡಿಡೇಟ್ಸ್. ಇಲ್ಲಿ ನೋಡ್ತಾ ಇರೋದು 9 ಹುದ್ದೆಗಳು. ಇಲ್ಲಿ ನೋಡ್ತಾ ಇರ್ಬೋದು, ಸಾಮಾನ್ಯ ಅಭ್ಯರ್ಥಿಗಳಿಗೆ 6 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. 1 ಇತರೆ, 2 ಮಹಿಳೆಗೆ, 2 ಗ್ರಾಮೀಣ ಅಭ್ಯರ್ಥಿಗೆ, 1 ಮಾಜಿ ಸೈನಿಕರಿಗೆ ಮೀಸಲಿರುವಂಥದ್ದು. ಒಟ್ಟು 6 ಹುದ್ದೆಗಳು ಸಾಮಾನ್ಯ ಅಭ್ಯರ್ಥಿಗೆ ಮೀಸಲಿರುವಂಥದ್ದು. ಪರಿಶಿಷ್ಟ ಜಾತಿಗೆ 1 ಹುದ್ದೆ ಖಾಲಿ ಇರುವಂಥದ್ದು, ಅದು ಅಂಗವಿಕಲ ಅಭ್ಯರ್ಥಿಗಳಿಗೆ ಖಾಲಿ ಇರುವಂಥದ್ದು. ಪ್ರವರ್ಗ 2Aಗೆ 2 ಹುದ್ದೆಗಳು ಖಾಲಿ ಇರುವಂಥದ್ದು, 1 ಗ್ರಾಮೀಣ ಅಭ್ಯರ್ಥಿಗೆ, ಇನ್ನೊಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ಖಾಲಿ ಇರುವಂಥದ್ದು. ಒಟ್ಟು 9 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಅಂಗವಿಕಲರ ಹುದ್ದೆಯು ಅಂಧ ಅಥವಾ ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳಾಗಿರ್ತವೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಅಂಗವಿಕಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಷನನ್ನು ನೋಡ್ತಾ ಹೋಗೋಣ. SSLCಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ನೀವು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಅದರ ಜೊತೆಗೆ ಲಘು ವಾಹನ ಚಾಲನಾ ಪರವಾನಗಿಯನ್ನು ನೀವು ಹೊಂದಿರಬೇಕಾಗುತ್ತೆ, ಅಂದರೆ ಡ್ರೈವಿಂಗ್ ಲೈಸೆನ್ಸನ್ನು ನೀವು ಹೊಂದಿರಬೇಕಾಗುತ್ತೆ. ಅಂತಹ ಅಭ್ಯರ್ಥಿಗಳು ಈ ಒಂದು ಪ್ರೊಸೆಸ್ ಸರ್ವರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದು. ಇಲ್ಲಿ ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ವಿಶೇಷ ಸೂಚನೆ ಅಂತಂದರೆ, ಈಗ ಕೆಲವೊಂದಷ್ಟು ಸ್ಕೂಲ್ಗಳಲ್ಲಿ ಗ್ರೇಡ್ ಪಾಯಿಂಟ್ಸನ್ನು ಕೊಟ್ಟಿರ್ತಾರೆ, 10ನೇ ತರಗತಿಯಲ್ಲಿ ಗ್ರೇಡ್ ಪಾಯಿಂಟ್ಸನ್ನು ಕೊಟ್ಟಿರ್ತಾರೆ. ಅದರ ನೀವೇನು ಮಾಡಬೇಕು, ಶಾಲಾ ಮುಖ್ಯಸ್ಥರಿಂದ ಆ ಗ್ರೇಡ್ ಪಾಯಿಂಟ್ಸನ್ನು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿ ಪರ್ಸೆಂಟೇಜನ್ನು ನೀವು ಅಪ್ಲಿಕೇಶನಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಭ್ಯರ್ಥಿಯು ಸರಿಯಾಗಿ ಅಧಿಸೂಚನೆಯನ್ನು ಓದ್ಕೊಂಡು ನೀವು ಯಾವ ಕ್ಯಾಸ್ಟಿಗೆ ಬರ್ತೀರಿ, ಯಾವ ರಿಸರ್ವೇಷನನ್ನು ಕ್ಲೈಮ್ ಮಾಡ್ತೀರಿ ಅಂತಂದೇಳಿ ಒಂದೇ ಅಪ್ಲಿಕೇಶನನ್ನು ನೀವು ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ಅವರು ಕ್ಲಿಯರಾಗಿ ಹೇಳಿದ್ದಾರೆ. ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿಯಾಗಿ ಮಾಡ್ತಾರಪ್ಪ ಅಂತಂದರೆ, SSLCಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅವ್ರೇನು ಮಾಡ್ತಾ ಹೋಗ್ತಾರೆ, ನಿಮಗೆ ಇಂಟರ್ವ್ಯೂಗೆ ಕರಿತಾ ಹೋಗ್ತಾರೆ. 1 ಹುದ್ದೆಗೆ 25 ಅಭ್ಯರ್ಥಿಗಳಂತೆ, ಅಂದರೆ 1 ಹುದ್ದೆಗೆ 25 ಅಭ್ಯರ್ಥಿಗಳನ್ನು ಅವ್ರೇನು ಮಾಡ್ತಾ ಹೋಗ್ತಾರೆ, ಸಂದರ್ಶನಕ್ಕೆ ಕರಿತಾ ಹೋಗ್ತಾರೆ. ಆ 25 ಜನದಲ್ಲಿ ಒಬ್ಬರನ್ನ ಮಾತ್ರ ಅವ್ರೇನು ಮಾಡ್ತಾ ಹೋಗ್ತಾರೆ, ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಆ ಒಂದು ಸಂದರ್ಶನದಲ್ಲಿ 10 ಅಂಕಗಳಿಗೆ ನಿಮಗೆ ಸಂದರ್ಶನವನ್ನು ತೆಗೆದುಕೊಳ್ತಾ ಹೋಗ್ತಾರೆ. ಸಂದರ್ಶನ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಸಾಮಾನ್ಯ ಜ್ಞಾನದ ಬಗ್ಗೆ ಇರುತ್ತೆ, ಡಿಸಿಪ್ಲಿನ್ ಬಗ್ಗೆ ಇರುತ್ತೆ, ಕನ್ನಡ ಓದೋದ್ರ ಬಗ್ಗೆ ಇರುತ್ತೆ, ಆಮೇಲೆ ಡ್ರೈವಿಂಗ್ ಬಗ್ಗೆ ಸ್ವಲ್ಪ ಕೇಳ್ಬೋದು. ಈ ರೀತಿಯಾದಂತಹ ಸಂದರ್ಶನವನ್ನು ಅವರು ತೆಗೆದುಕೊಳ್ತಾ ಹೋಗ್ತಾರೆ. ನಿಮ್ಮ ಡಿಸಿಪ್ಲಿನ್ ಬಹಳ ಮುಖ್ಯ ಇಲ್ಲಿ.
ನೆಕ್ಸ್ಟ್ ಈ ಒಂದು ಹುದ್ದೆಗೆ ಏಜ್ ಎಷ್ಟು ಇರಬೇಕಪ್ಪ ಅಂತಂದರೆ ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗಿದ್ದರೆ 35 ವರ್ಷ ಪ್ಲಸ್ 5 ವರ್ಷ ನಿಮಗೆ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರುವಂಥದ್ದು. ಪ್ರವರ್ಗ 2A 2B 3A 3B ಇವರಿಗೆ 38 ವರ್ಷ ಏಜ್ ಕೊಟ್ಟಿರುವಂಥದ್ದು. 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಎಕ್ಸ್ಟ್ರಾ ನಿಮಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರುವಂಥದ್ದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಗೆ ಸೇರಿದಂತಹ ಅಭ್ಯರ್ಥಿಗಳು 18ರಿಂದ 45 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇಲ್ಲಿ ಈ ಒಂದು ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಅವ್ರೇನು ಮಾಡ್ತಾ ಹೋಗ್ತಾರೆ, ಪ್ರೊಬಿಷನರಿ ಪೀರಿಯಡಲ್ಲಿ ಇಟ್ಟಿರ್ತಾರೆ. ಪ್ರೊಬಿಷನರಿ ಡಿಕ್ಲೇರ್ ಆದಮೇಲೆ ನಿಮಗೆ ಪರ್ಮನೆಂಟ್ ಮಾಡ್ಕೊಳ್ತಾ ಹೋಗ್ತಾರೆ. ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂತಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆದರೆ 200 ರೂಪಾಯಿ ಇದೆ. ಪ್ರವರ್ಗ 2A 2B 3A 3B ಆಮೇಲೆ 2B ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸು ಇಲ್ಲಿ ಇಟ್ಟಿರುವಂಥದ್ದು. ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆ ಒಂದು ಅಡ್ರೆಸ್ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ಈ ಒಂದು PDF ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತು ವಾಟ್ಸಪ್ ಲಿಂಕು ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ವಾಟ್ಸಪ್ಪು ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ. ನೀವು ಜಾಯ್ನ್ ಆಗೋದ್ರಿಂದ ನಾನು ಹಾಕುವಂತಹ ಎಲ್ಲ ಇನ್ಫಾರ್ಮೇಷನ್ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಇದರಿಂದ ನಿಮಗೆ ಎಲ್ಲಾದರೂ ಒಂದು ಕಡೆ ನೌಕರಿ ಸಿಗುವಂತಹ ಹೋಪನ್ನು ನಾನು ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಎರಡರಲ್ಲೂ ಕೂಡ ಜಾಯ್ನ್ ಆಗಿರಿ. ಈ ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ರಿ, ನಿಧಾನಕ್ಕೆ ಓದ್ಕೊಳ್ರಿ. ಕೊನೆಯಲ್ಲಿ ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ಕೂಡ ಅವರು ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಕೂಡ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಕೂಡ ಗುಡ್ ಲಕ್. ಧನ್ಯವಾದಗಳು.